ಎಲ್ರಿಗೂ ನಮಸ್ತೆ ಪ್ರಿಯ ವೀಕ್ಷಕರೇ. ಇವತ್ತು ಯಾಕಂದರೆ ಒಂದು ಸಣ್ಣ ಒಂದು ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಅಂದರೆ ನವರಾತ್ರಿಯ ವಿಶೇಷಗಳಲ್ಲಿ ಬರುವಂತಹ ಒಂದು ಪರಿಹಾರ ನೀವು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಮಂತ್ರ ಪಠನೆಗಳನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಏನು ಹೇಳ್ತೀವಿ ಕುಲದೇವರು ಇಷ್ಟ ದೇವರನ್ನ ನೆನೆಸ್ಕೊಂಡು ಆ ಜಗನ್ಮಾತೆ ಆಗಿರುವಂತಹ ಪಾರ್ವತಿ ದೇವಿಗೆ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ಒಂದು ನೀವು ಏನು ಹೇಳ್ತೀವಿ ಕುಂಬಳಕಾಯಿಯಿಂದ ಮಾಡುವಂತಹ ಒಂದು ಪರಿಹಾರ ಅಂತ ನೋಡಿ. ಸಿಹಿ ಕುಂಬಳಕಾಯಿಯನ್ನು ನಾವು ಏನು ಹೇಳ್ತೀವಿ ದಾನವನ್ನು ಕೊಡ್ಬೋದು. ಹಾಗೆಯೇ ಸಿಹಿ ಕುಂಬಳಕಾಯಿ ಪಾಯಸವನ್ನು ಮಾಡ್ತಾರೆ. ಹಾಗೆ ಸಿಹಿ ಕುಂಬಳಕಾಯಿಯಲ್ಲಿ ಒಬ್ಬಟ್ಟನ್ನು ಸಮೇತ ಮಾಡ್ತಾರೆ. ಸೊ ಈ ಥರ ಮಾಡಿನ ಒಂದು ದಾನವನ್ನು ಕೊಡ್ಬೋದು ಅಂತ. ಹಾಗೇನೇ ಇನ್ನೊಂದೇನು ಅಂತಂದರೆ ಬೂದು ಕುಂಬಳಕಾಯಿ ಬರುತ್ತೆ. ಆ ಬೂದು ಕುಂಬಳಕಾಯಿನ ನೀವು ಒಂದಿಷ್ಟು ದಪ್ಪದ ಬೂದು ಕುಂಬಳಕಾಯಿ ತೊಗೊಳ್ಳಿ. ಸೊ ಅದನ್ನು ನೀವೇನು ಮಾಡಬೇಕಂದ್ರೆ 2 ಹೋಳುಗಳು ಮಾಡಿ, ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ಹೋಳು ಮಾಡಿ. ಸೊ ಅದರಲ್ಲಿ ಬರುವಂಥ ಎಲ್ಲ ತಿರುಳುಗಳನ್ನ ತೆಗ್ಬಿಡಿ. ಅಂದರೆ ತಿರುಳು ಅಂದರೆ ಬೀಜ ಅಂತ ನಾವೇನು ಹೇಳ್ತೀವಿ. 2 ಕುಂಬಳಕಾಯಿದು ಬೀಜವನ್ನು ತೆಗ್ಬಿಡಿ. ಆ ನಂತರ ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಒಂದು ತೆಂಗಿನಕಾಯಿಯನ್ನು ಹೊಡಿಬೇಕು. ಸೊ ಹೊಡೆದುಬಿಟ್ಟು ಏನು ಮಾಡಬೇಕು ಅಂದರೆ ಈ ಕಡೆ ಒಂದು ಬೂದು ಕುಂಬಳಕಾಯಿಗೆ ಹಾಗೆ ಈ ಕಡೆ ಒಂದು ಬೂದು ಕುಂಬಳಕಾಯಿಗೆ ಇಡಬೇಕು. ಸೊ ಇಟ್ಟುಕೊಂಡು ಏನು ಮಾಡಬೇಕು, ಅರಿಶಿನ ಕುಂಕುಮವನ್ನು ಹಚ್ಚುವಂಥದ್ದು 2 ಕಡೆಗೆ, ಕಾಯಿಗೂ ಹಚ್ಚಬೇಕು ಹಾಗೆ ಬೂದು ಕುಂಬಳಕಾಯಿಗೂ ಹಚ್ಚಬೇಕು. ಆನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅದಕ್ಕೆ ಆ ತೆಂಗಿನಕಾಯಿ ಒಳಗಡೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕುವಂಥದ್ದು ಅಂತ. ಸೊ 2 ತೆಂಗಿನಕಾಯಿಗೆ ಕೊಬ್ಬರಿ ಎಣ್ಣೆ ಹಾಕಬೇಕು. ಹಾಗೇನೇ ದಪ್ಪವಾದಂತಹ ಒಂದು ಬತ್ತಿಯನ್ನು ಹಾಕಬೇಕು. ಆ ದಪ್ಪ ಬತ್ತಿಯನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು, 2 ಕಡೆನೂ ಕುಂಬಳಕಾಯಿ ಇಟ್ಬಿಟ್ಟು ಆ ನಂತರ ನಿಮ್ಮ ಎಷ್ಟೋ ಕೆಲಸಗಳು ನೋಡಿ, ಎಂಗೇಜ್ಮೆಂಟ್ ಆಗಿರುತ್ತೆ ಅದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಮ್ಯಾರೇಜ್ಗೆ ಬಂದಿರುತ್ತೆ ಅದು ಪ್ರಪೋಸಲ್ಸು ಕ್ಯಾನ್ಸಲ್ ಆಗಿರುತ್ತೆ. ಹಾಗೆ ಯಾರಾದರೂ ನಿಮ್ಮ ನಿಯತ್ತಾಗಿ ಸಂಪಾದನೆ ಮಾಡಿರುವಂಥ ಹಣ ಬರದೇ ಇದ್ದರೇನೂ ಮಾಡ್ಬೋದು. ಅಥವಾ ಸಂತಾನಕ್ಕೆ ತೊಂದರೆ ಏನಾದರೂ ಇತ್ತು ಅಂದ್ರೂ ಮಾಡ್ಬೋದು. ಹಾಗೆ ವಿವಾಹಕ್ಕೆ ತೊಂದರೆ ಅಂತ ನಾನು ಹೇಳಿದೆ. ಸೊ ವಿವಾಹದನ್ನು ಮಾಡ್ಬೋದು. ಸೊ ಹಾಗೇನೇ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳು ಯಾರಾದರೂ ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ನಾಳೆಯ ದಿನ ನೀವೇನು ಮಾಡ್ಬೋದು. ಸೊ ಈ ಥರ ಒಂದು ಪರಿಹಾರವನ್ನು ಮಾಡಿಕೊಂಡು ನೀವು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಏನು ಹೇಳ್ತೀವಿ ತೊಂದರೆಯಿಂದ ಹೊರಗಡೆ ಬರ್ಬೋದು. ಹಾಗೇನೇ ನೀವು ಕೇಳ್ಬೋದು, ಮೇಡಮ್ 1 ದಿನಕ್ಕೇ ಪರಿಹಾರ ಆಗುತ್ತಾ ಅಂತ. ಸೊ 1 ದಿನ ಅನ್ನೋದಕ್ಕಿಂತ 1 ನಿಮಿಷದಲ್ಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿಸುವುದಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ಒಂದು ಕರೆಕ್ಟಾಗಿರೋ ಒಂದು ಪಾತಲ್ಲಿ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಇದ್ರೂ ಅಂಥ ಸಂದರ್ಭದಲ್ಲಿ ಈ ಕುಂಬಳಕಾಯಿ ಇಟ್ಟು ತೆಂಗಿನಕಾಯಿಯಲ್ಲಿ ದೀಪವನ್ನು ಹಚ್ಚೋದ್ರಿಂದ, ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ದುಸ್ವಪ್ನಗಳಾಗಿರ್ಬೋದು ಅಥವಾ ಯಾರೋ ಏನೋ ಮಾಡಿಸಿದ್ದಾರೆ ಅಂತ ಅನ್ನೋದಾಗಲಿ ನಿಮಗೆ ಅದು ಜಾಸ್ತಿ ಆಗುತ್ತೆ. ಸೊ ಆ ಜಾಸ್ತಿ ಯಾಕಂದರೆ ಎಷ್ಟೋ ದಿನದಿಂದ ಒಳಗಡೆ ಅಕ್ಯುಮುಲೇಟ್ ಆಗಿರುತ್ತೆ. ಅದು ಮೀನ್ಸ್ ಒಳಗಡೆನೇ ಇರುತ್ತೆ, ಗೊತ್ತಾಗ್ತಾ ಇರಲ್ಲ ಆ ತೊಂದರೆಗಳು. ಸೊ ಅದು ಓಪನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಪ್ರಿಯ ವೀಕ್ಷಕರು, ನಾಳೆಯ ದಿನ ಆ ಕೂಷ್ಮಾಂಡ ದೇವಿಯನ್ನು ಅಂದರೆ ನವರಾತ್ರಿಯ 9 ದಿನಗಳಲ್ಲಿ ನಾಳೆಯ ದಿನ ನಮಗೆ 4ನೇ ದಿನ ಆಗುತ್ತೆ. ಸೊ ಅಂದರೆ ಕುಂಬಳಕಾಯಿಯಲ್ಲಿ ಇದೊಂದು ಪರಿಹಾರವನ್ನು ಮಾಡಿಕೊಂಡಾಗ ಒಂದೇ ದಿನಕ್ಕೆ ಆಗಲ್ಲ, ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕ್ರಮೇಣವಾಗಿ ಒಂದೊಂದು ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ನಿಮಗೆ ಒಂದು ದಾರಿಯಾಗುತ್ತೆ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಈ ಪರಿಹಾರವನ್ನು ಕೊಟ್ಟು ನೋಡಿ. ಆನಂತರ ನೀವು ನನಗೆ ಹೇಳ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಎಲ್ರಿಗೂ.